ಮಾತೇನ್ ಕಿವಿಗೆ ಹೋಗ್ತಿಲ್ವಾ ನೀನು? ನೀನು ಅರ್ಜುನನ್ನ ಎಷ್ಟು ಹಚ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ತಿಂಡಿ ತಿನ್ನು. ಸರಿ, ನಾನೇ ತಿನ್ನಿಸ್ತೀನಿ. ಯಾಕೋ? ತಿಂಡಿ ತಿನ್ನು. ನನಗೆ ಬೇಡ ಅಜ್ಜಿ. ಬೇಡ ಅಂದ್ರೆ ಹೇಗೆ? ಎಷ್ಟಾಗುತ್ತೋ ಅಷ್ಟು ತಿನ್ನು. ನಡೀತಿರೋ ಘಟನೆಗಳಿಂದ ನನ್ನ ಹೊಟ್ಟೆ ತುಂಬೋಗಿದೆ ಅಜ್ಜಿ. ಕಟ್ಕೊಂಡು ಹೆಂಡತಿಗೆ ಮೋಸ ಮಾಡೋರು ಕಂಡ್ರೆ ನನ್ನ ಮೈಯೆಲ್ಲ ಉರ್ದೋಗುತ್ತೆ. ನಿಮ್ಗೆ ಗೊತ್ತಲ್ಲ ಅಜ್ಜಿ, ಇದೇ ವಿಷಯಕ್ಕೆ ನಾನು ಎಷ್ಟೋ ವರ್ಷದಿಂದ ಚಿಕ್ಕಮ್ಮನ್ನ ಅಮ್ಮ ಅಂತಾನೆ ಒಪ್ಕೊಂಡಿರ್ಲಿಲ್ಲ. ಅಪ್ಪನ್ನ ಹೇಳ್ಕೊಂಡ್ರೇನೆ ಸಿಡಿದ್ ಬೀಳ್ತಿದ್ದೆ. ಇಬ್ರು ದ್ವೇಷ ಮಾಡ್ಕೊಂಡೇ ಬೆಳ್ದವನ್ ನಾನು. ಅಂಥದ್ರಲ್ಲಿ ನನ್ನ ತಾಯಿ ಅಂತಿರೋ ಅತ್ತಿಗೆಗೆ ಇವ್ನು ಮೋಸ ಮಾಡಿದ್ರೆ ನಾನು ಒಪ್ಕೊಳ್ತೀನ? ನೇವರ್. ನಾನು ಅಮೆರಿಕದಲ್ಲಿದ್ರು ನಾನು ಅಲ್ಲಿ ಯಾವ ಕಲ್ಚರ್ನು ಅಡ್ಯಾಪ್ಟ್ ಮಾಡ್ಕೊಂಡಿಲ್ಲ. ಬದಲಾಗಿ ಒಂದು ಗಂಡಿಗೆ ಒಂದೇ ಹೆಣ್ಣು ಅನ್ನೋ ಸಂಸ್ಕೃತಿ ಮೇಲೆ ನಂಬಿಕೆ ಪ್ರಕಾರ ಬೆಳೆದವನು ನಾನು. ಬದಲಾಗಿ ಒಂದು ಗಂಡಿಗೆ ಒಂದೇ ಹೆಣ್ಣು ಅನ್ನೋ ಇಲ್ಲಿನ ಸಂಸ್ಕೃತಿ ಮೇಲೆ ನಂಬಿಕೆ ಮೇಲೆ ಬೆಳೆದವನು ನಾನು. ಅದ್ರಾಚೆ ಯಾರೇ ಹೋದ್ರು, 1000 ಕಾರಣ ಕೊಟ್ರು ಅವ್ರು ನನ್ನ ಪಾಲಿಗೆ ಮುರುಗಾನೆ. ಕರ್ಣ, ಕರ್ಣ, ಹಸ್ಕೊಂಡು ಹೋಗ್ಬೇಡ ಕಣೋ, ಒಂದು ತಿನ್ನೋ. ಹಸ್ದಿರೋ ಪ್ರಾಣಿಗಳು ಬೇಕಾದಷ್ಟು ಇದಾವೆ, ಅವಕ್ಕೆ ಹೊಟ್ಟೆ ತುಂಬಾ ಹಾಕಿ. ಯಾಕೋ ಯಾಕೋ ನಿನ್ ಜೀವನನ ನೀನೇ ನರ್ಕ ಮಾಡ್ಕೋತಾ ಇದೀಯಾ? ಆಡ್ಕೊಳ್ಳೋರ್ ಮುಂದೆ ನಗ್ಪಾಟ್ಲಾಗ್ತಾ ಇದೆಯಲ್ಲೋ ಅರ್ಜುನ.